ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇಲ್ಲಿ ಡಬಲ್ ಶಿವರಾತ್ರಿ, ಇವತ್ತು ಜಾಗರಣೆ, ನಿನ್ನೆ ಜಾಗರಣೆ, ಇವತ್ತು ಜಾಗರಣೆ. ಒಳ್ಳೇದಾಗಲಿ ಎಲ್ಲರಿಗೂ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್. ಸರ್, ಒಂದೇ ಒಂದು ಸೆಕೆಂಡ್ ವೇದಿಕೆ ಮೇಲೆ ತಾವಿರಬೇಕು. ಯಾಕಂದ್ರೆ ಇವತ್ತು ಈ ಹಂಪಿ ಉತ್ಸವಕ್ಕೆ 2 ಗಂಟೆ ಮಧ್ಯರಾತ್ರಿಲಿ ಇಷ್ಟು ಜನ ಎಲ್ಲರೂ ನಿಂತ್ಕೊಂಡು ಕುಣಿದು ಎಲ್ಲರ ಮುಖದಲ್ಲಿ ಒಂದು ಬ್ಯೂಟಿಫುಲ್ ಸ್ಮೈಲ್ ತರಿಸಿದ್ದೀರಾ. ಜಿಲ್ಲಾಡಳಿತ ಕಡೆಯಿಂದ ಒಂದು ಪ್ರೀತಿಯ ಗೌರವದ ಸನ್ಮಾನ ದಯಮಾಡಿ ಸ್ವೀಕರಿಸಬೇಕು. ಅವರ ಸ್ಮೈಲ್ಗಳು, ಅವರ ಡೈಲಾಗ್ಗಳು, ಅವ್ರ ವಾಕು, ಡಾನ್ಸು ಎಲ್ಲ ಕೇಳಿ ಹಾಳ ಟೈಮ್ ಅಲ್ಲ, ಒಳ್ಳೆ ಟೈಮ್ ಬಂದಿದೆ. ಸೊ ಒಂದು ಜೋರ ಚಪ್ಪಾಳೆ ನಮ್ಮ ಗೋಲ್ಡನ್ ಸ್ಟಾರ್ಗೆ ವೇದಿಕೆ ಮೇಲೆ ಇದೀಗ. ಥ್ಯಾಂಕ್ ಯು ವೆರಿ ಮಚ್. ಜಿಲ್ಲಾಡಳಿತ ಕಡೆಯಿಂದ ನಮ್ಮ ಜನಪ್ರಿಯ ಹಾಗೂ ಪ್ರೀತಿಯ ಜಿಲ್ಲಾ ಅಧಿಕಾರಿಗಳು DC ಮೇಡಮ್, ಕವಿತಾ ಮ್ಯಾಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಗೋಲ್ಡನ್ ಸ್ಟಾರಿಗೆ ಈ ವೇದಿಕೆಯಲ್ಲಿ ಬಂಗಾರದಂಥ ಕ್ಷಣವನ್ನು ಸೃಷ್ಟಿ ಮಾಡಿದ್ದಕ್ಕೆ, ನಮ್ಮೆಲ್ಲರ ಹೃದಯದಲ್ಲಿ ಪ್ರೀತಿಯನ್ನು ತುಂಬಿದ್ದಕ್ಕೆ, ನಗುವನ್ನು ತುಂಬಿದ್ದಕ್ಕೆ ಥ್ಯಾಂಕ್ ಯು. ಹಂಪಿ ಉತ್ಸವದ ಈ ಅದ್ದೂರಿ ವೇದಿಕೆ ಕಡೆಯಿಂದ ಕವಿತಾ ಮ್ಯಾಮ್. ವಿವೇಕ್ ಸರ್, ಆಗಲೇ ಗಣೇಶ್ ಸರ್ ಹೇಳೋರು ನನ್ನ ಪ್ರೀತಿಯ ಸ್ನೇಹಿತರು ಅಂತ. ಅವರು ವೇದಿಕೆ ಮೇಲೆ ಇಲ್ಲ ಅಂದರೆ ಈ ವೇದಿಕೆ ಕಂಪ್ಲೀಟ್ ಅನಿಸಲ್ಲ. ಹಾಗೂ DYSP ಸರ್, ಇವತ್ತು ಗಣೇಶ್ ಸರ್ 3 ಅವರ್ಸ್ ಟ್ರಾಫಿಕಲ್ಲಿ ಸ್ಟಕ್ ಆಗಿ ಸೇಫಾಗಿ ಇಲ್ಲಿ ಬಂದಿದ್ದಾರೆ ಈ ಉತ್ಸವಕ್ಕೆ ಅಂದರೆ ಆ ಟ್ರಾಫಿಕ್ ದಾಟ್ಕೊಂಡು ನಮ್ಮ DYSP ಸರ್ ಕಾರಣ. ಅವ್ರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ತಿಳಿಸ್ತಾ ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು. ಹಂಪಿ ಉತ್ಸವ 2026 ಹೇಗ ಅನ್ನಿಸ್ತಾ ಇದೆ ನಮ್ಮ ಹಂಪಿ ಜನತೆಗೆ? ಗಣೇಶ್ ಸರ್ ನೋಡಿ ಖುಷಿ ಆಯ್ತಾ? ಡಾನ್ಸ್ ನೋಡಿ ಖುಷಿ ಆಯ್ತಾ? ಅವ್ರು ಹಾಡು ಬೇರೆ ಹಾಡಿದ್ರು ಮಧ್ಯದಲ್ಲಿ, ಅದು ಜಾಸ್ತಿ ಖುಷಿ ಆಯ್ತು ಅನ್ಸುತ್ತೆ. ನಿಜವಾಗ್ಲೂ ಇಷ್ಟು ಪ್ರೀತಿಯಿಂದ ಬಂದಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸರ್. ನಮ್ಮ ಪ್ರೀತಿಯ ಜಿಲ್ಲಾಡಳಿತಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, DC ಮ್ಯಾಮ್, ನಮ್ಮ ಕವಿತಾ ಮೇಡಮ್ ಅವರು ಇಷ್ಟು ಅದ್ಭುತವಾಗಿ ಎಲ್ಲವನ್ನ ವ್ಯವಸ್ಥೆ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಅನುಪಮ ಅವರೇ, ಫ್ಯಾಂಟಾಸ್ಟಿಕ್ ಆ್ಯಂಕರ್ ನೀವು, ಫ್ಯಾಂಟಾಸ್ಟಿಕ್ ಹ್ಯೂಮನ್ ಬೀಯಿಂಗ್, ಆ್ಯಂಡ್ ಆಲ್ ದ ಬೆಸ್ಟ್ ನಿಮಗೆ. ಅದ್ರ ಜೊತೆಲಿ ರಾಜ್ ಇವೆಂಟ್ಸ್ಗೆ ಒಂದು ಥ್ಯಾಂಕ್ಸ್, ಇಲ್ಲೆಲ್ಲ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಕ್ಕೆ. ಆ್ಯಂಡ್ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸರ್. ಮ್ಯಾಜಿಕಲ್ ಕಂಪೋಸರ್ನ ಕಾನ್ಸರ್ಟ್